ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಉಳವಿ ಚಿನ್ನ ಬಸವೇಶ್ವರರ ಸನ್ನಿಧಿಗೆ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಹಾಗೂ ವಿಜಯಪುರದಿಂದ ಭಕ್ತರು ಸಂಚಾರ ಮಾಡಬೇಕಾದ್ರೆ ಅತ್ಯಂತ ಹತ್ತಿರವಾದ ರಸ್ತೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಡಿ ಪ್ರದೇಶವಾದ ತಾವರಗಟ್ಟೆಯಿಂದ ಅರಣ್ಯ ಪ್ರದೇಶದ ಒಳಗಡೆ ಇರುವ ಲೋಕೋಪಯೋಗಿ ಇಲಾಖೆ ರಸ್ತೆ ಮೂಲಕ 18 ಕಿಲೋಮೀಟರ್ ಸಂಚಾರ ಮಾಡಿ ನೆರೆಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಭಾರ್ಚಿಗೆ ಸಂಪರ್ಕ ಮಾಡಿ ನಂತರ ದಾಂಡೇಲಿ ಮೂಲಕ ಉಳಿದ ಕ್ಷೇತ್ರಕ್ಕೆ ಪಾದಯಾತ್ರೆ ಅಥವಾ ವಾಹನದಲ್ಲಿ ತೆರಳುವುದು ಮೊದಲಿನಿಂದಲೂ ವಾಡಿಕೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಈ ತಾವರಗಟ್ಟೆಯಿಂದ ಬರ್ಚಿ ಕ್ರಾಸ್ಗೆ ಸಂಪರ್ಕ ಮಾಡುವ ಲೋಕೋಪಯೋಗಿ ಇಲಾಖೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ತಗ್ಗುಗುಂಡಿಗಳಾಗಿ ಅಪಘಾತಗಳ ಕೂಟವಾಗಿದೆ. ಇನ್ನು ಈ ರಸ್ತೆಯು ಖಾನಾಪುರ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಹಾಗೂ ಹಳಿಯಾಳ ಲೋಕೋಪಯೋಗಿ ಇಲಾಖೆ ಉಪವಿಭಾಗಕ್ಕೆ ಬರ್ತಾ ಇದ್ದು 13 ಕಿಲೋಮೀಟರ್ನಷ್ಟು ರಸ್ತೆ ತುಂಬಾ ಹದಗೆಟ್ಟು ಹೋಗಿದೆ. ವಿಪರ್ಯಾಸ ಅಂದ್ರೆ ಈ ರಸ್ತೆಯ ವ್ಯಾಪ್ತಿಯಲ್ಲಿ ಉಂಬ್ರಪಾನಿ, ನಾನಾ ಕೆಸರು ಮೊಡಗು, ಗೋಗ್ರಾಳ ಗ್ರಾಮಗಳು ಬರುತ್ತೆ. ಮೊದಲಿನಿಂದಲೂ ಈ ರಸ್ತೆಯ ಮೂಲಕವೇ ಉಳವಿ ಕ್ಷೇತ್ರಕ್ಕೆ ತೆರಳುವ ಭಕ್ತರು ಪಾದಯಾತ್ರೆ, ಯತ್ನ ಚಕಡಿಗಳು, ಟ್ರಾಕ್ಟರ್ಗಳ ಮೂಲಕ ಹೋಗ್ತಾರೆ. ಆದರೆ ಕಳೆದ 10 ವರ್ಷಗಳಿಂದ ತೀವ್ರ ಹದಗೆಟ್ಟಿರುವ ರಸ್ತೆಗೆ ಕಾಯಕಲ್ಪ ಇಲ್ಲದೆ ತುಂಬಾ ದುರ್ದೈವದ ಸಂಗತಿಯಾಗಿದೆ. ಇನ್ನೊಂದು ಕಡೆ ಈ ರಸ್ತೆಯಲ್ಲಿ ದಿನೇ ದಿನೇ ಸಾಕಷ್ಟು ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಅನುದಾನ ಕೊರತೆ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ರಸ್ತೆಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಹಳಿಯಾಳ ಕ್ಷೇತ್ರದ ಶಾಸಕರು ಆರ್.ವಿ. ದೇಶಪಾಂಡೆ ಹಾಗೂ ಕೆನರಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಒಂದ್ ರೀತಿ ಉಳುವಿ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಪ್ರವಾಸಿ ಸ್ಥಳ. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಈ ಒಂದು ಉಳುವಿ ಭಕ್ತರು ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಬಾಗಲಕೋಟು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಉಳುವಿ ಭಕ್ತರು ಏನಪ್ಪಾ ಮಾಡ್ತಾರೆ ಅಂದ್ರೆ ಇದೇ ರೀತಿ ಒಂದ್ ರೀತಿ ಪಾದಯಾತ್ರೆ ಹೋಗ್ತಾರೆ. ಮತ್ತೆ ಸಾಕಷ್ಟು ಒಂದ್ ರೀತಿ ವಾಹನಗಳು ಹೋಗ್ತವೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಈ ಒಂದು ರಸ್ತೆ ಅಪ್ ಟು ಒಂದ್ ರೀತಿ ತಾವರಗಟ್ಟಿ, ಈಗ ನಾನು ತಾವರಗಟ್ಟಿ ಸ್ಥಳದಲ್ಲಿ ನಿಂತಿದ್ದೀನಿ. ವಿಶೇಷವಾಗಿ ಈ ತಾವರಗಟ್ಟಿಲಿ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು PWD ರಸ್ತೆ ಅಪ್ ಟು ಒಂದ್ ರೀತಿ ಬರ್ಚಿ ಕ್ರಾಸ್, ದಾಂಡೇಲಿ ತಾಲೂಕು ಬರ್ಚಿ ಕ್ರಾಸ್ ವರೆಗೂ ಸಹ ಸಾಕಷ್ಟು ಹದಗೆಟ್ಟಿದೆ. ಸಾಕಷ್ಟು ಅಪಘಾತಗಳು ಸಂಭವಿಸಿದವೆ. ಆದಾಗ್ಯೂ ಸಹ ಎಲ್ಲ ಒಂದ್ ಕಡೆ PWD ಇಲಾಖೆ ಒಂದ್ ರೀತಿ ಅಭಿಯಂತರಗಳು ವಿಶೇಷವಾಗಿ ಯಾಕೆ ಒಂದ್ ರೀತಿ ಇದರ ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಇದು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಅತ್ಯಂತ ಪ್ರಮುಖ ಒಂದ್ ರೀತಿ ರಸ್ತೆ. ವಿಶೇಷವಾಗಿ ಉಳುವಿಗೆ ಐತಿಹಾಸಿಕವಾಗಿ ಮೊದಲಿಂದನೂ ಸಹ ಇದೇ ರಸ್ತೆ ಮುಖಾಂತರ ಹೋಗ್ತಿದ್ರು. ಆದ್ರೆ ಈ PWD ರಸ್ತೆ ನೋಡಿದ್ರೆ ಸಾಕಷ್ಟು ಹದಗೆಟ್ಟಿದೆ. ಎಲ್ಲಂದ್ರಲ್ಲೇ ತಗ್ಗುಗುಂಡಿಗಳಾಗಿ ಸಾಕಷ್ಟು ವಾಹನಗಳು ಜಖಂಗೊಳ್ತಕ್ಕಂಥದ್ದು, ಒಂದ್ ರೀತಿ ಸಾಕಷ್ಟು ಅವುಗಳು ಆಗತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಮತ್ತೆ ಸಾಕಷ್ಟು ಒಂದ್ ರೀತಿ ಅಪಘಾತಗಳಾಗ ಸಂಭವಗಳು ಇದಾವೆ, ಅಪಘಾತಗಳು ಸಹ ಆಗಿದಾವೆ. ಆದಾಗ್ಯೂ ಸಹ ಯಾಕೆ PWD ಇಲಾಖೆ ಕ್ರಮ ಕೈಗೊಂಡಿಲ್ಲ, ಅಭಿಯಂತರ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹೇಳಿ ಸರ್, ಈಗ ಖಾನಾಪುರದಿಂದ ತಾವರಗಟ್ಟಿ ಮುಖಾಂತರ ಹೋಗ್ತಕ್ಕಂಥ PWD ರಸ್ತೆ ಬರ್ಚಿ ಕ್ರಾಸ್ ಸಾಕಷ್ಟು ಹದಗೆಟ್ಟಿದೆ. ಸಾಕಷ್ಟು ಉಳುವಿ ಭಕ್ತರು ಆ ಕಡೆ ಪ್ರಯಾಣ ಮಾಡ್ತಾರೆ. ಈಗ ಬೈಲೊಂಗಲು, ಮುರುಗೋಡು ಆ ಕಡೆದಿಂದ ಜನ ಸುಮಾರು ಈಗ ಒಂದ್ 5 ರಿಂದ 10 ವರ್ಷ ಆಯ್ತು. ಈಗ ಅದ್ರ ರೋಡಿಗೆ ಸರಿಯಾಗಿಲ್ಲ. ಜನರು ಪಾಪ ತೆಗ್ಗ ಡಿನ್ನಿ ಎಲ್ಲ ಪೂರ ಇದನ್ನ ಆಗ್ತಾ ಇದಾವೆ. ಆದ ಕಾರಣ ಈಗ ಅದನ್ನ ಸರಿಯಾಗಿ ರೋಡ್ ಮಾಡ್ತಾ ಇದ್ರೆ ನಾವು ಒಂದು ಇದನ್ನ ಒಂದು ಹೋರಾಟವನ್ನ ತೆಗಿಬೇಕಂತ ಹೇಳಿ ಒಂದು ಇದನ್ನ ಮಾಡ್ಬೇಕಂತ ಹೇಳಿ ಒಂದು ಇದನ್ನೊಂದು ಮಾಡ್ಬೇಕಂತ ನಾತೇನ್ರಿ. ಏನ್ ಇದನ್ನ ಮಾಡ್ಬೇಕು? ನಾವೀಗ ಇಲ್ಲ ಅಂದ್ರೂ ಒಂದು ನಮ್ಮ 100 ಜನ ತಗೊಂಡ್ ಒಂದು ಹೋರಾಟವನ್ನು ಮಾಡ್ಬೇಕಂತ ಹೇಳಿ ಒಂದು ಇದು ಮಾಡ್ಬೇಕಂತ ಹೇಳಿ ಇದು ಮಾಡತ್ತೇನ್ರಿ. ಈ ರಸ್ತೆ ಪೂರಾ ಅದೆಲ್ಲ ಹದಗೆಟ್ಟ ಹೈದರಾಬಾದ್ ಆಗಿ ಹೋಗಿತ್ರಿ. ಅದ ನಮ್ಮ ರಸ್ತೆ ಜನಕ್ಕೆ, ನಮ್ಮ ರೈತರಿಗೆ ಆಗಲ್ರಿ, ಇದಕ್ಕೆ ನಮ್ಮ ಜನಕ್ಕೆ ಆಗಲ್ರಿ. ಪಾಪ ಅವರು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕ. ಆದ್ರ ಕಾರಣ ಅವರು ಪೂರಾ ಎಲ್ಲ ಒಂದು ದಿವಸಕ್ಕೆ ಹೋಗೋದ್ ದಾರಿಗೆ 4 ದಿವಸ 5 ದಿವಸದಿಂದ ಇದನ್ನ ಆಗೈತ್ರಿ ಜನಕ್ರಿ. ನಮಗೊಂದು ಅದೊಂದು ರಸ್ತೆ ಆಗ್ಬೇಕಂತ ಹೇಳಿ ನಿಮ್ ಕಡೆಯಿಂದ ಒಂದು ಪೂರ್ವ ವಿನಂತಿ ಅಂತ ಕೇಳ್ತೇನೆ. ಅಷ್ಟು ಒಂದ್ ರೀತಿ ಪಾದಯಾತ್ರೆ ಹೋಗೋರು ಮತ್ತೆ ಸಾಕಷ್ಟು ಹೋಗ್ತಕ್ಕಂಥದ್ರು ಈ ಒಂದು ಖಾನಾಪುರ ತಾಲೂಕಿನ ಒಂದ್ ರೀತಿ ನಾಗರಗಾಳಿ ವ್ಯಾಪ್ತಿಯ ತಾವರಗಟ್ಟಿ ಅಂತಕ್ಕಂಥ ಮುಖಾಂತರವಾಗಿ ಒಂದ್ ರೀತಿ ದಾಂಡೇಲಿ ಬರ್ಚಿ ಕ್ರಾಸ್ ಹೋಗ್ತಾರೆ. ಸಾಕಷ್ಟು ಹದಗೆಟ್ಟಿದೆ. ಇದ್ರ ಬಗ್ಗೆ ಇಲ್ಲಿಕಂತ ಸ್ಥಳೀಯರು ಏನ್ ಹೇಳ್ತಾರೆ? ಸರ್ ನಮಸ್ತೆ, ಹೇಳಿ ಸರ್. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಡೋದಕ್ಕೆ ಮತ್ತೆ ಗಾಡಿಗಳಿಗೆ. ಓಡಾಡಕ್ಕೆ ಮತ್ ಬಹಳ ತೊಂದ್ರೆ ಆಗ್ತೈತಿ. ತಾವರಗಟ್ಟಿದಿಂದ ಬಡ್ಚಿ ರೋಡ್ ಬಹಳ ಕೆಟ್ಟಾಗೈತಿ ಸರ್. ಅಲ್ಲಿ ಏನ್ ಕಡ್ಡಿಗಳ ಬಟ್ ಏನ್ ಕಡ್ಡಿಗಳ್ನು ಮುಸ್ಲಿಲ್ಲ, ಏನಿಲ್ಲ, ಹಂಗೈತಿ. 3-4 ವರ್ಷ ಆತ. ಅಲ್ಲಿ ಅಂದಾಗ ಬಸ್ ಒಳಗ ಕಮ್ಮಿ ಒಂದ್ 50 ಹುಡುಗರು ಅಲ್ಲಿ ದಾಂಡೇಲಿ ಸ್ಕೂಲ್ ಹೋಗ್ತಾರ. ಅದ್ ಒಂದ ಬಸ್ ಐತಿ ದಾಂಡೇಲಿ. ಅವ್ರು ಬಹಳ ಮಂದಿಗೆ ಬಹಳ ತೊಂದ್ರೆ ಆಗ್ಬಿಟ್ಟೈತಿ. ಅಲ್ಲಿ 100 ಗೌಳಿ ಜನ ಇರ್ತಾರ ಎಲ್ಲಾ ಕಡೆ.
ಅದ್ರ ಸಲುವಾಗಿ ಬಹಳಷ್ಟು ಪ್ರಾಬ್ಲಮ್ ಆಗತೈತಿ ಸರ್. ಯಾವಾಗಿಂದ ಕೆಟ್ಟಿದೆ ಸರ್ ರೋಡ್? ಅದ ಮೂರು ವರ್ಷ ಆತ್ರಿ ಈಗ. ಏನು ಯಾಕೆ ಕಟ್ಟಿದ್ದಾರೆ ರೋಡ್ ಅಲ್ಲಿ? ಯಾವ ಖಡ್ಡೆಗಳು ಬಹಳಷ್ಟು ಅದಾವ್ರಿ ಖಡ್ಡೆಗಳು, ತಗ್ಗು ಗುಂಡಿಗಳು. ತಗ್ಗು ಗುಂಡಿಗಳು ಅದಾವ. ಅದ್ರಾಗ ಮಣ್ಣು ಹಾಕ್ಲಿಲ್ಲ ಏನು ಇಲ್ಲ, ಹಂಗ ಓಡಾಡಿ ಮಾಡಾಕ್ತಾರ್ರಿ. ನಮ್ ಗೌಳಿ ಜನಾಂಗನು ಅದಾರ ನೋಡ್ರಿ. ಇಲ್ಲಿ ಕೇಳ್ರಿ ಅವ್ರು ಬೇಕಾದ್ರ. ಇಲ್ಲಿ ಗೌಳಿ ಜನಾಂಗನು ಆ ಸೈಡ್ ದವ್ರು ಇವ್ರು ಎಲ್ಲಾರು ಸಮಸ್ಯೆ ಆಗ್ತಾ ಇದೆ. ಬಹಳ ಸಮಸ್ಯೆ ಸರ್. ಬೈಕ್ ತಗೋರೋದು ಹೋಗುದಂದ್ರ ಎರಡ್ ಮೂರ್ ಮಂದಿ ಬಿದ್ದಾರಿ ಅಲ್ಲಿ. 3-4 ಮಂದಿ ಹಾಫ್ ಮರ್ಡರ್ ಟೈಪ್ ಆಗಿ ಬಿಟ್ಟೈತಿ ಅವ್ರದ್ದು. ಆತ ಪರಿಸ್ಥಿತಿ ಐತ್ರಿ ಅಲ್ಲಿ. ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕು. ಆ ರೋಡ್ ಆದ್ರ ಬಹಳ ಚಂದ ಆಗ್ತೈತಿ. ಸ್ಕೂಲ್ ಹುಡುಗರ್ಗ ಅನ್ರಿ, ಮತ್ತ ನಮ್ಗ ಮೆಡಿಕಲ್ ಡಾಕ್ಟರ್ಸ್ ಅಂದ್ರ ಅಲ್ಲಿ ದಾಂಡೇಲಿಗೆ ಹೋಗೋದ್ ಪಾಳಿ ಬರ್ತೈತಿ. ದಾಂಡೇಲಿ ಬಹಳ ಸಮೀಪ ಆಗ್ತೈತಿ. ಇಷ್ಟ ಮಂದಿಗೆ ಎಲ್ಲಾರು ಡಾಕ್ಟರ್ ಸಲುವಾಗಿ ದಾಂಡೇಲಿ ಹೋಗ್ತಾರ ಸರ್. ಅದ್ರ ಸಲುವಾಗಿ ಈ ದಾಂಡೇಲಿ ರೋಡ್ ಅಷ್ಟು ಚಲೋ ಆಗ್ಬೇಕ ಅಂತ ಡಾಂಬರೀಕರಣ ಮಾಡ್ಬೇಕಂತ ನಮ್ಮ ಎಲ್ಲಾ ಉಳ್ವಿ ಮಂದಿ ಎಲ್ಲಾ ಹೋಗ್ತಾರ್ರಿ. ಅಲ್ಲಿಂದ MK ಹುಬ್ಬಳ್ಳಿ, ಬೈಲಹೊಂಗಲ, ಕಿತ್ತೂರು ಆ ಬೈಲ್ಗಾಡಿ ಎಲ್ಲಾ ಮಂದಿ ಬೈಲ್ ಚಕ್ರ ಗಾಡಿ ಮತ್ತು ಎಲ್ಲಾ ಟೆಂಪೋ ಮಾಡ್ಕ್ಯಾಸ್ ಹೋಗ್ತಾರ. ಬಟ್ ಅಲ್ಲಿ ರಸ್ತೆ ಸರಿಯಾಗಿಲ್ಲ ಅಂತ ಕ್ಯಾಸ್ ಬಹಳ ಆಕ್ಸಿಡೆಂಟ್ ಆಗತೈತಿ. ಮತ್ತು ಎಲ್ಲಾ ಬೈಲ್ಗಾಡಿ ಹೋಗಾಕ್ ಎಲ್ಲಾ ಮಂದಿಗೆ ತ್ರಾಸ ಆಗ್ತೈತಿ. ಅದಕ್ ಸ್ವಲ್ಪ ಎಲ್ಲಾ PWD ಸತೀಶ್ ಸರ್ ಅವರು ಸ್ವಲ್ಪ ನೋಡ್ಕ್ಯಾಸ್ ಅದ ರೋಡ್ ಮಾಡಿದ್ರ ಒಳ್ಳೆ ಆಗ್ತೈತ್ರಿ. ಉಳ್ವಿ ಮನುಷ್ಯ ಹೋಗುವಾಗ ಆ ಚೆನ್ನಬ ದೇವರಿಗೆ ಹೋಗುವಾಗ ಮಂದಿಗೆ ಚಲೋ ಆಗ್ತೈತ್ರಿ. ಅದಕ್ಕ ಅವರು ಸ್ವಲ್ಪ ಅವ್ರ ಮನಸ್ ಮ್ಯಾಗ ಬಂದಿದ್ರ ಆ ಉಳ್ವಿ ಜನರಿಗೆ ಮಾಡ ಬಿಡ್ತಾರ ಅಂತ ಕೇಸ್ ನಾವು ಸತೀಶ್ ಸಾವ್ಕಾರ್ಗೆ ನಂಬಿಕೆ ಇರ್ತೇವೆ. ಅದಕ್ಕ ಅವರು ಸ್ವಲ್ಪ ಅದ್ ರೋಡ್ ಉಳ್ವಿ ಮನುಷ್ಯಗೆ ಮಾಡಬೇಕಂತ ನಾವು ಅವ್ರ ಕಡೆಯಿಂದ ಇದ್ ಮಾಡತ್ತೀವ್ರಿ. ಯಾವಾಗಿಂದ ಕೆಟ್ಟಿದೆ? ಒಂದ್ 4 ವರ್ಷ 5 ವರ್ಷ ಆತ್ರಿ. ಅದ ಹಂಗ ರೋಡ್ ಐತ್ರಿ ಅದು ಸರ್. ಹೌದಾ? ಹಾ. ಯಾರು ಗಮನಿಸಿಲ್ಲ? ಇಲ್ಲ ಸರ್. ಯಾರು ಇಲ್ಲಿ ಯಾವ್ದು ಖಾನಾಪುರ ಬರುತ್ತೆ? ಯಾವ್ದಕ್ ಬರ್ತದ? ಅದ್ ಸರ್ ಹಲ್ಯಾಳ ಬರ್ತಿತ್ತು. ಖಾನಾಪುರ ಎರಡು ಇಲ್ಲ ಸರ್. ಅದ ಹಲ್ಯಾಳ ಬರ್ತಿತ್ರಿ. ಮರಚಿ. ಈಗ ಒಟ್ಟಾರೆ ಅದನ್ನ ಸುಧಾರಣೆ ಮಾಡ್ಬೇಕು. ಹಾ ಸರ್. ಉಳ್ವಿ ಭಕ್ತರ ಸಲುವಾಗಿ ಮಾಡ್ಬೇಕಂತೇನಿಲ್ಲ. ಮೊದಲು ನಿಮ್ ಸಲುವಾಗಿ ಮಾಡ್ಬೇಕು. ನೀವು ಓಡಾಡ್ತಿರ್ತೀರಿ ಬಾಳ, ನಿಮ್ ಸಲುವಾಗಿ ಮೊದಲು ಮಾಡ್ಬೇಕು ಅಂತ. ಉಳ್ವಿ ಭಕ್ತ ಬಗ್ಗೆ ನೋಡಿ, ಉಳ್ವಿ ಭಕ್ತ ಪ್ರತಿ ವರ್ಷ ಬರ್ತಾ ಇರ್ತಾರೆ. ಒಂದ್ ವರ್ಷ ರಸ್ತೆ ಸರಿ ಇಲ್ಲ ಅದು ಹೋಗಿ ಬರ್ತಾರ. ಅವ್ರಿಗೇನದೇ ರಸ್ತೆ ಸರಿ ಇಲ್ಲ ಅಂದ್ರೆ ಅವ್ರು ತಲೆಯಾಗ ಬರೋದಿಲ್ಲ. ಅದು ಅವ್ರು ಯಾವಾಗ ಉಳ್ವಿ ದರ್ಶನ ಆಗ್ಬೇಕಂತ ಅಷ್ಟ ತಲೆಯಾಗಿರ್ತದೆ. ಉಳ್ವಿ ಭಕ್ತರ ಸಲುವಾಗಿ ಮಾಡ್ಬೇಕಂತೇನಿಲ್ಲ. ಮೊದಲು ನಿಮ್ ಸಲುವಾಗಿ ಮಾಡ್ಬೇಕು. ನೀವು ಓಡಾಡ್ತಿರ್ತೀರಿ ಬಾಳ, ನಿಮ್ ಸಲುವಾಗಿ ಮೊದಲು ಮಾಡ್ಬೇಕು ಅಂತ. ಉಳ್ವಿ ಭಕ್ತ ಬಗ್ಗೆ ನೋಡಿ, ಉಳ್ವಿ ಭಕ್ತ ಪ್ರತಿ ವರ್ಷ ಬರ್ತಾ ಇರ್ತಾರೆ. ಒಂದ್ ವರ್ಷ ರಸ್ತೆ ಸರಿ ಇಲ್ಲ ಅದು ಹೋಗಿ ಬರ್ತಾರ. ಅವ್ರಿಗೇನದೇ ರಸ್ತೆ ಸರಿ ಇಲ್ಲ ಅಂದ್ರೆ ಅವ್ರು ತಲೆಯಾಗ ಬರೋದಿಲ್ಲ. ಅದು ಅವ್ರು ಯಾವಾಗ ಉಳ್ವಿ ದರ್ಶನ ಆಗ್ಬೇಕಂತ ಅಷ್ಟ ತಲೆಯಾಗಿರ್ತದೆ. ಸರ್ ಬಸವರಾಜ್ ಅಂತ ಸರ್, ಪತ್ರಕರ್ತರು. ಏನು ಸರ್, ಇಲ್ಲಿ ತವರಗಟ್ಟಿಯಿಂದ ಉಳಿಗೆ ಹೋಗ್ತಕ್ಕಂಥ ರಸ್ತೆ ದಾಂಡೇಲಿ ತುಂಬಾ ಕೆಟ್ಟಿದೆ ಸರ್. ಹಾಗಾಗಿ ತುಂಬಾ ಸಾಕಷ್ಟು ತೊಂದರೆ ಇದೆ. ಹಾಗಾಗಿ ಇಲ್ಲಿಗೆ ರಾಜ್ಯ ಸರ್ಕಾರದ ಫಂಡ್ ಇಲ್ಲ ಅಂತ ಹೇಳ್ತಾವ್ರೆ. ನಾನು ನಿಮ್ಗೆ ಅದರದ್ದು ಸಿಚುವೇಶನ್ ಏನು ಅಂತ ನೋಡಿ ಮಾತಾಡ್ತೀನಿ. ಆಮೇಲೆ ಈಗ ವರದಿ ಮಾಡಿದ್ವಿ, ಮೀಟಿಂಗ್ ನಲ್ಲಿ ನಿಮ್ಗೆ ಕಳ್ಸ್ಕೊಡ್ತೀನಿ ಸರ್. ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್. ಓಕೆ. ತವರಗಟ್ಟಿಯಿಂದ ಬರ್ಚಿ ಕ್ರಾಸ್ಗೆ ಬರ್ತಕ್ಕಂಥ ಸಾಕಷ್ಟು ಉಮ್ರಪಾಣಿ, ನಾನಾ ಕೆಸರುಮಡ್ಗು ಮತ್ತೆ ಗೋಬ್ರಾಳ ಮುಖಾಂತರವಾಗಿ ಬರ್ಚಿ ಕ್ರಾಸ್ಗೆ ಸಂಪರ್ಕ ಮಾಡುತ್ತೆ. ಸುಮಾರು 20 ಕಿಲೋಮೀಟರ್. ಎಷ್ಟು ಕೆಟ್ಟಿದೆ ಅಂದ್ರೆ ಸಾಕಷ್ಟು ಹದಗೆಟ್ಟಿದೆ, ಸಾಕಷ್ಟು ಅಪಘಾತಗಳು ಸಂಭವಿಸಿದವೆ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಮಾನ್ಯ ಸಚಿವರು ಮತ್ತೆ ಲೋಕೋಪಯೋಗಿ ಇಲಾಖೆ ಅಭಿಯಂತರಗಳು ದಯವಿಟ್ಟು ಈ ಒಂದು ರಸ್ತೆನ ಸುಧಾರಣೆ ಮಾಡಬೇಕು. ಮತ್ತೆ ವಿಶೇಷವಾಗಿ ಸಾಕಷ್ಟು ಉಳ್ವಿ ಪಾದಯಾತ್ರಿಗಳು ಮತ್ತೆ ಉಳ್ವಿ ಭಕ್ತರು ಇದೇ ರೂಟ್ ಮುಖಾಂತರ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಸುಧಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.